ಎಲ್ಲರಿಗೂ ನಮಸ್ಕಾರ ರೀ. ಹೊತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸೊಲ್ಲಾಪುರದಿಂದ ನಮ್ಮ ಜರ್ನಿ ಬೆಂಗಳೂರು ಮಟ್ಟ ಕರ್ನಾಟಕ ಎಕ್ಸ್ಪ್ರೆಸ್ನಾಗ ಇರುತ್ತೆ. ನಾವು ನೋಡೋಣ ಅಂತ ಕವರ್ ಮಾಡೋಣ ನಮ್ಮ ಕಲಬುರಗಿ ಸೆಕ್ಷನ್. ಅದಾದ್ಮೇಲೆ ನೋಡೋಣ ಅಂತ ಬೆಳಿಗ್ಗೆ ನಮ್ದು ಟ್ರೈನ್ ಎಲ್ಲಿರುತ್ತೆ ಅಂತೇಳಿ ಅಲ್ಲಿ ಮಟ್ಟ ಸೊಲ್ಲಾಪುರದ ಅರೈವಲ್ ಡಿಪಾರ್ಚರ್ ನೋಡೋಣ. ಮುಂಬೈ ಮತ್ತು ಹೈದರಾಬಾದ್ ನಡಕ್ಕೆ ಹೋಗುವಂಥ ಲೆಜೆಂಡ್ರಿ ಟ್ರೈನ್ ಹುಸೇನ್ ಸಾಗರ್ ಸೂಪರ್ ಫಾಸ್ಟ್ ಆಯ್ತು ನೋಡ್ರಿ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2. ಈ ಬೋರ್ಡ್ ನೋಡೇ ಕನ್ನಡ ಬಿಡ್ಬೋದು. ಇದು ಕಾಚಿಗುಡ್ಡ ಅಂದ್ರೆ ಅಲ್ಲಿದ್ದು ಮೇಂಟೆನೆನ್ಸ್ ಗಾಡಿ ಅಂತ ಹೈದರಾಬಾದ್. 8:20 ಡಿಪಾರ್ಟ್ ಆಯ್ತು ನೋಡ್ರಿ ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಪ್ಲಾಟ್ಫಾರ್ಮ್ ನಂಬರ್ 1. ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಹೊರಗಿಂದ ಮಸ್ತ್ ಕಾಣತ್ರಿ. ಇದು ಥೀಮ್ ನನಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಏನು ಮಾಡಿರಲ್ಲ ಅದೇ ಟೈಪ್ ಥೀಮ್ ಅನ್ಸುತ್ತೆ. ಕಿಂಗ್ ಆಫ್ ಸೊಲ್ಲಾಪುರ ಸಿದ್ದೇಶ್ವರ ಸೂಪರ್ ಫಾಸ್ಟದ ರೇಕ್ ಶಂಟಿಂಗ್ ಆಯ್ತು ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ. ಇದರ ರೇಕ್ ಶೇರಿಂಗು ಐತೆ. ಮುಂಬೈ ಬೆಂಗಳೂರು ಉದ್ಯಾನ ಎಕ್ಸ್ಪ್ರೆಸ್ ಇದೆ. ಕರ್ನಾಟಕ ಎಕ್ಸ್ಪ್ರೆಸ್ದ ಅರೈವಲ್ಲ 10:45 ಐತಿ. ಬಟ್ 10:15 ನೋಡ್ಕೊ ಔಟ್ರದಾಗ ಬಂದು ಬಿಟ್ಟದ್ರಿ. ಭಾಳ ಅಂದ್ರೆ ಭಾಳ ಸ್ಲ್ಯಾಕ್ ಕೊಟ್ರೆ ಗಾಡಿಗೆ. ನೋಡೋದಂತ ಯಾವಾಗ ಬರುತ್ತೋ ನಾವು ಯಾವ ಪ್ಲಾಟ್ಫಾರ್ಮ್ದಾಗ ಬರುತ್ತೆ ಅಂತೇಳಿ ಐಡಿಯಾ ಇಲ್ಲ. ಅದಕ್ಕೆ ನೋಡ್ರಿ ಮಿಡಲ್ ಒಳಗೆ ನಿಂತ್ಬಿಟ್ಟಿವಿ. 2-3 ಮಿಡಲ್ ನಿಂತೀವಿ. ಎತ್ತಾಗ ಬರುತ್ತೆ ಹತ್ತಾಗಿ ಇಳ್ಬೇಕಂತೇಳಿ ಒಂದಕ್ಕೆ ಹೋಗೋದಾದ್ರು ಒಂದಕ್ಕೂ ಹೋಗೋಣ ಅಂತೇಳಿ. ಯಾಕಂತಂದ್ರೆ ಮತ್ತು ಲಾಸ್ಟ್ ಮೂಮೆಂಟ್ ಇವಾಗ 10 ಇಳಿದು ತೊಂದರೆ ಆಗ್ಬಾರ್ದು ಅಂತಂತೇಳಿ ಈಗ ಜಸ್ಟ್ ಮುಂಬೈದಿಂದ ಹೈದ್ರಾಬಾದ್ಗೆ ಹೋಗುವಂಥ ಸೂಪರ್ ಫಾಸ್ಟ್ ಹೋಗ್ತಾ ಬಂದು ಕುಂತನ್ರಿ. ಇಲ್ಲಿ 3 ನಂಬರ್ ಒಳಗೆ ಅನೌನ್ಸ್ಮೆಂಟ್ ಆತ. ಇಲ್ಲೇ ನೋಡ್ರಿ 3 ನಂಬರ್ ಪ್ಲಾಟ್ಫಾರ್ಮಿಗೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಅರೈವಲ್ ಆಗತ್ತಿದೆ. सच बोली तो गाड़ी यहाँ पे आराम से 9:30 पहुँच सकती है और इसको अहमदनगर से बहुत गाड़ी ಇದೆ ನೋಡ್ರಿ ನಮ್ಮ ಟ್ರೈನ್ ನ್ಯೂ ಡೆಲ್ಲಿಯಿಂದ ಬರುತ್ತಿದ್ದ. ಇದು ಒಂದೇ ಟ್ರೈನ್ ನ್ಯೂ ಡೆಲ್ಲಿಯಿಂದ ಬೆಂಗಳೂರು ಸೈಡ್ ಬರೋದು. ಕ್ರಾಂತಿವೀರ ಇನ್ನೊಂದು ಐತೆ ಸರಿ ಚಂಡೀಗಢ ಸಂಪರ್ಕ ಅಂತ ನ್ಯೂ ಡೆಲ್ಲಿಗೆ ಹೋಗುತ್ತೆ. ಇದ್ರದ್ದು MGR ಚೆನ್ನೈ ಸೆಂಟ್ರಲ್ ಹೋಗುವಂಥ ಮೇಲ್ ಜೊತೆ ರೇಕ್ ಶೇರಿಂಗನೂ ಐತಿ. ಬರ್ರಿ ಹೋಗೋಣ ಅಂತ. ಬಾಜು ಪ್ಲಾಟ್ಫಾರ್ಮ್ದಾಗ ನೋಡ್ರಿ ಇಲ್ಲಿ 1.5 ತಾಸು ಡಿಲೇ ಆದಂಥ ವಿಜಯಪುರ ಹೈದರಾಬಾದ್ ಎಕ್ಸ್ಪ್ರೆಸ್ ನಿಂತೈತಿ. ಇದೇನು 7 ಗಂಟೆಗೆ ಬರುತ್ತಲ್ಲ ಸಂಜೆಗೆ ವಿಜಯಪುರದಿಂದ ಆದ. ನಾವೀಗ ನಮ್ಮ ಸೆಕೆಂಡ್ AC ಇದೆ. ಇಂಟೀರಿಯರ್ ನೋಡೋಣಂತ ಭಾಳ ಲಾಂಗ್ ಜರ್ನಿ ಮಾಡ್ಕೊಂಬಂದೈತಿ. ಕಂಡೀಷನ್ ಅಂತೂ ಭಾಳ ಹೊಲಸೈತಿ. ಬಟ್ ಇದು ಕ್ಲೀನ್ ಐತಿ. ವಾಶ್ ಬೇಸಿನ್ ಎಲ್ಲ ಓವೇಜಸ್ ಕ್ಲೀನ್ ಇಟ್ಟರೆ. ಬಟ್ ಇದೆಲ್ಲ ಮಂದಿ ಹೊಲಸು ಮಾಡಿದ್ದೆ. ಒಳಗೆ ಬರೋಳಕ 2 ಟೈರ ನೀಟ್ ಆ್ಯಂಡ್ ಕ್ಲೀನ್ ಅನ್ಸಾತತಿ. ಚಾರ್ಜಿಂಗ್ ಸಾಕೆಟ್ಸ್ ನೋಡಕ್ಕೆ ಸಿಗ್ತಾವ. ಹಾಂ ನೀಟ್ ಐತ್ರಿ. ಇಂಟೀರಿಯರ್ ಅಂತೂ ನೀಟ್ ಐತಿ. 2 टायर को 2 टायर वाला कन्वर्जन कोड हाँ आपको फील हो रहा होगा सीट छोटा है गैप ಹಾಂ कन्वर्जन कोड ये गैप ज़्यादा होता है ಕನ್ವರ್ಟ್ ಆಗಿದ್ದು ಕೋಚ್ ನೋಡ್ರಿ ಇದೆ. ಇಲ್ಲಂತಂದ್ರೆ 2 ಟೈರ್ ನಿಮ್ಗೆ ಇಲ್ಲಿ ಮಡ ಬರ್ತಿತ್ತು. और ये ऊपर होता है यहाँ पे होती है ಹಾಂ ಇದು ಇಲ್ಲಿ ಮಡ ಇರ್ತಿತ್ತು. ಬಟ್ ಇದು ಲೆವೆಲ್ ಸಂದ ಐತಿ. ಹಾಂ ಡಿಪಾರ್ಚರ್ ಆಗಿತ್ತಂದ್ರೆ जमीन में उतार देते हैं ಇಲ್ಲಿಂದ ಇಲ್ಲೇ 5 ನಿಮಿಷ ಸ್ಟಾಪ್ ಐತಿ ಟ್ರೈನದು. ಯಾಕಂದ್ರೆ ಇಲ್ಲೇ ಕ್ರೀವ್ ಚೇಂಜ್ ಆಗ್ತಾರೆ. ಸೊಲ್ಲಾಪುರದಿಂದ ನೆಕ್ಸ್ಟ್ ಇನ್ನು ಕ್ರೀವ್ ತೊಗೊಂಡು ಹೋಗುತ್ತೆ ವಾಡಿ ಮಠ. ವಾಡಿದಿಂದ ನಮ್ಮದು ಮತ್ತೆ ಇನ್ನೊಂದು ಕ್ರೀವ್ ಚೇಂಜ್ ಆಗುತ್ತೆ ಗುಂತ್ಕಲ್ಲಿಗೆ. ಗುಂತ್ಕಲ್ದಿಂದ ಅಪ್ ಟು ಧರ್ಮವರಮದಿಂದ ಮತ್ತೆ ಬೆಂಗಳೂರಿಗೆ ಕ್ರೀವ್ ಚೇಂಜ್ ಆಗುತ್ತೆ. ಇದು ನಮ್ಮದು ಕ್ರೀವ್ ಚೇಂಜಿಂಗ್ ಪಾಯಿಂಟ್ಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅಥವಾ ನಾರ್ಮಲ್ ಎಲ್ಲ ಎಕ್ಸ್ಪ್ರೆಸ್ಗಳದ್ದು ರಾಜಧಾನಿ ದುರಂತ ಕಡೆ ಟ್ರೈನ್ಗಳನ್ನ ಬಿಟ್ಟು. ಗಾಡಿದು ವಾಟ್ರಿಂಗ್ ಆಗೈತೆ ನೋಡ್ರಿ ಇಲ್ಲೇ. ಬಿಫೋರ್ ಅಂತೂ ಆರಾಮಾಗಿದ್ವಿ. ಬಟ್ 5 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆಗಿವೆ. ಇಲ್ಲಿ ನೋಡ್ಬೋದು ನೀವು ರೋಜಾದ WDG ಯಾವುದಿದೆ 4G ಸಾರಿ ರೋಜಾ ಅಲ್ಲ ಗೊತ್ತಿದೆ. ನಾ ಇಟ್ಟು ದಿನ ನಾರ್ತ್ ಒಳಗೆ ಅಡ್ಡಾಡಿ ರೋಜಾದ ನೋಡಿ ಬರ್ರಿ ರೋಜಾದ ಅನ್ಸ್ಬಿಟ್ಟದೆ ಗೊತ್ತಿದೆ. ಡಿಪಾರ್ಟ್ ಆದ್ವಿ.
ಶಿಪ್ಪಿಂಗ್ ಹೊಸ್ಕಿ. ಗಾಡಿದು ಕಂಡೀಷನ್ ಭಾಳ ಅಂದ್ರೆ ಭಾಳ ಹೊಲ್ಸೈತ್ರಿ, ನೀವು ನೋಡ್ಬೋದಿಲ್ಲ. ಮತ್ತು ಹೊಲಸದ ಟಾಯ್ಲೆಟ್ ವಾಸನೆನೂ ಭಾಳ ಬರೋದೈತೆ ಗಾಡಿ ಒಳಗೆ. ನ್ಯೂ ಡೆಲ್ಲಿಯಿಂದ ಸೆಕೆಂಡ್ರಿ ಮೇಂಟೆನೆನ್ಸ್ ಆಗುತ್ತೆ, ಅಷ್ಟೇ ಕಷ್ಟ ಬಂದೈತೆ. ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಆಗೈತೆ ನೋಡ್ರಿ ನಮ್ದು ಗಾನಗಾಪುರ ರೋಡ್ ಒಳಗೆ. ದತ್ತಪೀಠಕ್ಕೆ ಹೋಗಕ್ಕೆ ಇಲ್ಲಿ ಎಲ್ಲರೂ ಜನ ಬರ್ತಾರೆ ದತ್ತಾತ್ರೇಯ ಟೆಂಪಲ್ಗೆ. ಸಿಗ್ನಲ್ ನಮಗೆ ಸಿಕ್ಕಿಲ್ಲ ಪ್ರೊಸೀಡ್ ಆಗಕ್ಕೆ. ಮುಂದೆ ಹೈದ್ರಾಬಾದ್ CSMT ಸೂಪರ್ ಫಾಸ್ಟ್ ಹೋಗತ್ತೈತಿ. ನೋಡೋಣಂತ ಕಲಬುರಗಿಯಿಂದ ಈ ಟ್ರೈನಿಗೆ ಬೋರ್ಡಿಂಗ್ ಆಗುತ್ತೋ ಇಲ್ಲ ಅಂತಂತೇಳಿ. ಯಾಕಂತಂದ್ರೆ ಇದ್ರ ಟೈಮಿಂಗ್ ಆಡ್ ಇರೋದ್ರಿಂದ ನನಗೇನು ಅನ್ಸಂಗಿಲ್ಲ ಕಲಬುರ್ಗಿಯಿಂದ ಜಾಸ್ತಿ ಜನ ಬೋರ್ಡ್ ಅಂಥೇಳಿ. ಯಾವುದೋ ಟ್ರೈನ್ ಸ್ಕಿಪ್ ಮಾಡೋದೈತ್ರಿ ಈಗ. ಸಿಗ್ನಲ್ ಗ್ರೀನ್ ಡಿಪಾರ್ಟ್ ಅಂತೂ ಆದ್ವಿ ನಾವೀಗ ಗಾನಗಾಪುರದಿಂದ. ನಾವೀಗ ನೋಡ್ರಿ ಶರಣ ಬಸವೇಶ್ವರ ನಾಡು ಕಲಬುರಗಿಗೆ ಎಂಟ್ರ್ ಆಗತ್ತೀವಿ. ರಾತ್ರಿ 12:30 ಆಗತೈತಿ. ಬಟ್ ಕಲಬುರಗಿ ಕವರ್ ಮಾಡ್ಬೇಕಂತೇಳಿ ಎದ್ದೈತಿ ನಾನು. ಸೆಕೆಂಡ್ ನಂಬರಿಗೆ ತೊಗೊಂಡ್ರು ಅಂತ ನಮ್ಗೆ. ಲೆಫ್ಟಿಗೆ ನೋಡ್ಬೋದಲ್ಲ, ಫಸ್ಟ್ ನಂಬರಿಗೆ ಓದಿದ್ರೆ ಲೆಫ್ಟ್ ಓದಿದ್ವಿ, ಸೆಕೆಂಡ್ ಇಲ್ಲ ಥರ್ಡ್, ಸೆಕೆಂಡ್ ಓದಿ ಅನ್ಸುತ್ತೆ. ಯಾಕಂದ್ರೆ ಮಿಡಲ್ ಮೇನ್ ಲೈನ್ ಇದೆ. ಹನ್ನೆರಡು 15ಕ್ಕೆ ಬರೋ ಟೈಮಿಂಗ್ ಇತ್ತು ರೀ ಕಲಬುರಗಿಗೆ. 8:20ಕ್ಕೆ ಬಿಟ್ಟಿರ್ತದ. ಯಾವುದೋ ದಿನ ಹೋಗ್ರಿ ನೀವು, ರಾತ್ರಿ 8:20ಕ್ಕೆ ನ್ಯೂ ಡೆಲ್ಲಿಯಿಂದ ಬಿಡುತ್ತೆ. ಹಜರತ್ ನಿಜಾಮುದ್ದೀನ್ ಸ್ಟಾಪ್ ಇರೋಂಗಿಲ್ಲ. ಮಾತ್ರ ಆಗ್ರಾ ಮೇಲೆ ಬರುತ್ತೆ ಭೋಪಾಲ. ಬೆಳಿಗ್ಗೆ 6:00 ಬಂದಿರುತ್ತೆ. ಆಮೇಲೆ ಭುಸಾವಲ್ಲ ಮನ್ಮಾಡ್ ಮೇಲೆ ಬಂದು ತಲುಪತ್ತೆ ಸೋಲಾಪುರದಿಂದ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ನೀವು ನೋಡಿದ್ರಿ 11 ಗಂಟೆ ಸುಮಾರು ನಾವು ಬಿಟ್ಟಿದ್ವಿ. 12:30 ಎಂಟ್ರಾಗ್ಯಾವ ಇಲ್ಲಿಗೆ. 1 ತಾಸು 15 ನಿಮಿಷ ಅಷ್ಟೇ ಟೈಮಿಂಗ್ ಕೊಟ್ರೆ. ಭಾಳ ಸ್ಪೀಡಪ್ ಮಾಡ್ಯಾರ ರೀ ಸೋಲಾಪುರದಿಂದ ಕಲಬುರಗಿ ರೂಟ್. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಇದು 130 ಸೆಕ್ಷನ್ ಐತಿ. ಗುಂತ್ಕಲ್ ಮಠ ನಾವೀಗ ಹೋಗೋದು ಗುಂತ್ಕಲ್ ಮಠ 130 ಐತಿ ನೋಡ್ರಿ. ಬಾಜು ಪ್ಲಾಟ್ಫಾರ್ಮ್ ಏನೋ ಹೊಂಟದೆ. ಕಲಬುರಗಿ ಕೊಲ್ಲಾಪುರ ಸೂಪರ್ ಫಾಸ್ಟ್. ಇದ್ರೊಳಗೆ ಒಂದು ಏನೋ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ ನಂಗೆ, ಜರ್ನಿನೂ ಮಾಡ್ತಾನಂತ. ಬಟ್ ಗಾಡಿಗೆ ಭಾಳ ಅಂದ್ರೆ ಭಾಳ ಸ್ಲ್ಯಾಕ್ ಕೊಟ್ಟಾರ ರೀ. ವಾಡಿ ಇಲ್ಲಿಂದ ಎಷ್ಟೊಂದು 40 ಕಿಲೋಮೀಟ್ರ್ ಇರ್ಬೇಕು. ವಾಡಿಗೆ ಎಷ್ಟು ಗ್ಯಾಪ್ ಕೊಟ್ರೆ ಯೋಚನೆ ಮಾಡೋಕ್ಕಾಗತ್ತೇನು ರೀ. 1.5 ತಾಸು ಗ್ಯಾಪ್ ಕೊಟ್ರು, ಸ್ಲ್ಯಾಕ್ ಕೊಟ್ರೆ. ಗ್ಯಾಪ್ ಅನ್ನೋದಕ್ಕಿಂತ ಹೆಚ್ಚಿಗೆ ಸ್ಲ್ಯಾಕ್ ಅಂತ ಹೇಳ್ಬೋದು ನಾವು. ಗಾಡಿಗೆ ಭಾಳ ಅಂದ್ರೆ ಭಾಳ ಸ್ಲ್ಯಾಕ್ ಐತಿ. ನೀವು ಇಲ್ಲಿ ನೋಡ್ರಿ ಸ್ಲ್ಯಾಕ್ ಐತಿ. ಮುಂದೆ ಅನಂತಪುರ ಧರ್ಮವರ್ಮ ಅಲ್ಲಿ ಹೋಗ್ತಾ ಭಾಳ ಸ್ಲ್ಯಾಕ್ ಐತಿ. ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ ಮುಟ್ಟಿಸ್ಬೋದು ಈ ಗಾಡಿನ. ಬಟ್ ಸ್ಲ್ಯಾಕ್ ಕೊಟ್ಟು ಭಾಳ ಇದು ಮಾಡ್ಯಾರ. 130 ಆಗೈತೆ ಸೆಕ್ಷನ್. ಈಗ ಸ್ಲ್ಯಾಕ್ ಕಮ್ಮಿ ಮಾಡಲಿ ಅಂತೇಳಿ ನಾನು SWRದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಬರ್ರಿ ಕಲಬುರ್ಗಿಗೆ ಜಂಕ್ಷನ್ ಯಾಕಂತಾರಂತಂದ್ರೆ ಇಲ್ಲಿಂದ ಒಂದು ಲೈನ್ ಹುಮ್ನಾಬಾದ್ ಮೇಲೆ ಬೀದರಿಗೆ ಒಂದು ಲೈನ್ ಹೋಗೈತ್ರಿ, ಅಲ್ಲಿ ಔಟ್ರದಾಗ ಬರ್ತದೆ. ಈ ಗಾಡಿ ನೋಡ್ರಿ ರಿಮೂವ್ ಮಾಡಿರಿ ಪ್ಲ್ಯಾಟ್ಫಾರ್ಮ್ನಿಂದ. ಬೆಳಿಗ್ಗೆ ಹೋಗುತ್ತದೆ 5:30 ಅನ್ಸುತ್ತೆ ಮೇ ಬಿ. ನಮ್ಮನ್ನ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ತೊಗೊಳ್ಳಿದ್ದಕ್ಕೆ ಮೇನ್ ರೀಸನ್ ನೋಡ್ರಿ SMVTಯಿಂದ ಕಲಬುರಗಿಗೆ ಬರುವಂಥ ಒಂದೇ ಭಾರತ್ ಎಕ್ಸ್ಪ್ರೆಸ್.
ಇದು ಬೆಳಗ್ಗಿನ 5 ಗಂಟೆಗೆ ಡಿಪಾರ್ಚರ್ ತೊಗೋತಾ ಇದರ ಟೈಮಿಂಗ್ ಚೇಂಜ್ ಮಾಡ್ರಂತೆ ಭಾಳ ಇದನ್ನು ಡಿಮ್ಯಾಂಡ್ ಬರೋದೈತಿ ನೋಡೋಣಂತ ಯಾವಾಗ ಮಾಡ್ತಾರೆ. ಇದೇನಿದು ವೈಟ್ ರೇಕ್ ಐತೆ ಅಂತಂದ್ರೆ ಆರೆಂಜ್ ರೇಕ್ ಒಮ್ಮೊಮ್ಮೆ ಮೇಂಟೆನೆನ್ಸ್ ಹೋದಾಗ ವೈಟ್ ರೇಕ್ ಬರುತ್ತೆ, ವೈಟ್ ರೇಕ್ ಮೇಂಟೆನೆನ್ಸ್ ಹೋದಾಗ ಆರೆಂಜ್ ರೇಕ್ ಬಂದಿರುತ್ತೆ. ಹಿಂಗೆ ಒಂದು ಸ್ವಲ್ಪ ಆರೆಂಜ್ ಸ್ಯಾಫ್ರಾನ್ ರೇಕ್. ಮತ್ತು ಕಲಬುರಗಿಯಿಂದ ಎಷ್ಟೆಷ್ಟು ಮಂದಿ ನಮ್ಮ ವಿಡಿಯೋ ನೋಡ್ತೀರಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಸಿಗ್ನಲ್ ಆಗೇ ಬಿಡುತ್ತೆ ಡಿಪಾರ್ಚರ್ ನಾವು 5 ನಿಮಿಷ ಸ್ಟಾಪ್ ಐತೆ ನಮ್ದಿಲ್ಲಿ, ಡಿಪಾರ್ಟ್ ಆಗೇ ಬಿಟ್ಟಿವಿ. ಬೆಳಗಿನ 7:35ಕ್ಕೆ ನಮ್ಮ ಗಾಡಿ ಬಂದದ್ರಿ ಈಗ ಧರ್ಮಾವರಂ ಜಂಕ್ಷನಿಗೆ ನೋಡಿ ಬಂದೀವಿ. ಇದೇ ಇಂಟ್ರ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ನಿಮಗೆ ಫಿಟ್ ಸ್ಟಾಪ್ ಬೆಳಗಿನ ನಾಷ್ಟಕ್ಕೆ ಇದಾಗಿರುತ್ತೆ. ನಾವೀಗ ಎಂಟ್ರಾಗತ್ತೀವಿ ಸತ್ಯಸಾಯಿ ಪ್ರಶಾಂತಿ ನೀಲಂ ರೈಲ್ವೆ ಸ್ಟೇಷನ್ಗೆ. ಬೈಪಾಸ್ ಮಾಡಲಿಲ್ಲ ನಾವು, ಭಾಳ ಸ್ಲೋ ಆಗಿ ಎಂಟ್ರಿ ಮಾಡೋದು. ಕರ್ನಾಟಕ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತೆ ರೀ ನವದೆಹಲಿ ಬೆಂಗಳೂರು ಸತ್ಯಸಾಯಿ ಪ್ರಶಾಂತಿ ನೀಲಂಗೆ. ಸತ್ಯಸಾಯಿ ಪ್ರಶಾಂತಿ ನೀಲಂಗೆ ತೊಗೊಂಬರ್ತಾರೆ ರೀ ಟ್ರೈನ, ಬೈಪಾಸ್ ಮಾಡೋಂಗಿಲ್ಲ. ಒಂದು ಬೈಪಾಸ್ ಕ್ಯಾಬಿನು ಐತಿ ಪೆನ್ಕೊಂಡದಿಂದ ಡೈರೆಕ್ಟ್ ಧರ್ಮಪುರಂಗೂ, ಪೆನ್ಕೊಂಡದಿಂದ ಧರ್ಮಾರಂಗೂ ಆಗ. ಮತ್ತು ವೆಲ್ಕಮ್ ಟು ಸೌತ್ ವೆಸ್ಟರ್ನ್ ರೈಲ್ವೇಸ್ ಬಾಳಿನ ಆದಮೇಲೆ ನಮ್ಮ ಡಿವಿಷನಿಗೆ ಎಂಟ್ರ್ ಆದ್ರೆ ಒಂದು ಖುಷಿ ಇರುತ್ತೆ. ಬಟ್ ಅಲ್ಲೆಲ್ಲ ಅಷ್ಟೆಲ್ಲ ಅಪ್ಗ್ರೇಡೇಷನ್ ನೋಡ್ಕೊಂಬಂದ ಇಲ್ಲಿ ಒಂದು ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೂ ಒಂದು ಸ್ವಲ್ಪ ಬೋರಿಂಗೂ ಅನಿಸುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ 130 ಸೆಕ್ಷನ್ ಒಳಗೆ ಅಡ್ಡಾಡೆ ಇಲ್ಲಿ 110 ಸೆಕ್ಷನ್ ಅಡ್ಡಾಡೋಕೆ ಒಂದು ಸ್ವಲ್ಪ ಇದು ಬೇಜಾರು ಅನ್ಸುತ್ತೆ. ಯಾಕಂದ್ರೆ ನಮ್ದು ಸೌತ್ ವೆಸ್ಟರ್ನ್ ರೈಲ್ವೇಸ್ 130 ಸೆಕ್ಷನ್ ಎಲ್ಲೂ ಇಲ್ಲ. ಈಗ ಅಪ್ರೂವಲ್ ಕೈಸಾರ ಹುಬ್ಬಳ್ಳಿ ಬೆಂಗಳೂರು ಸೆಕ್ಷನ್ ನೋಡಿ ನಂದು ಅದು ಯಾವಾಗ ಆಗುತ್ತೆ ಅಂತೇಳಿ. ನಮ್ಮದು ಜರ್ನಿ ಹಿಂದಿನ ವೀಡಿಯೋಸ್ದಾಗ ನೋಡ್ರಿ ಅಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಬರೀ ಸೊಲ್ಲಾಪುರದಿಂದ ಮಾಡಿದ್ವಿ. ಸೊಲ್ಲಾಪುರದಿಂದ ಬೆಂಗಳೂರು ಕಂಟಿನ್ಯೂ ಮಾಡಿರಿಗಿಲ್ಲ. ಈ ವಿಡಿಯೋ ಒಳಗೆ ನಿಮ್ಗೆ ಅದು ಕಂಟಿನ್ಯೂಷನು ನೋಡೋಕೆ ಸಿಗ್ತದೆ. ಈಗ ಜಸ್ಟ್ ಒಬ್ಬರದ್ದು ಕಾಮೆಂಟ್ ಬಂದೈತೆ, ನನಗೆ ಅವಾಗ ನೆನಪಾತ ನನ್ನ ಸೊಲ್ಲಾಪುರ ಬೆಂಗಳೂರು ಕಂಟಿನ್ಯೂಷನು ಆಯ್ತಂತೇಳಿ. ಗಾಡಿದು ಮೇಂಟೆನೆನ್ಸ್ ಭಾಳ ಅಂದ್ರೆ ಭಾಳ ಹೊಲಸೈತ್ರಿ. ಇದ್ರದ್ದು ಏನು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಏನು ಮಾಡತ್ತಾರೆ SBC ಡಿವಿಷನ್ ಅದು ಅರ್ಥ ಆಗಂಗಿಲ್ಲ. ಇಲ್ಲಿ ನೋಡಿರಿ ಗಾಡಿ ಮೇಂಟೆನೆನ್ಸ್ ಹಿಂಗೆ ನಡೆದೈತಿ. ಈಗ ಕಂಪ್ಲೇಂಟ್ ಮಾಡಿದ್ಮೇಲೆ ಇದೇನು ಮಾಡ್ತಾರಲ್ಲ ಇದ್ರೊಳಗೆ ಒಂದು ಪೇಪರ್ ಹಾಕ್ಬೇಕಿತ್ತ, ಪೇಪರ್ ಹಾಕಿಲ್ಲ, ಏನಿಲ್ಲ. ಗೊತ್ತಾಗತ್ತಲ್ಲ SBC ಡಿವಿಷನ್ ಏನು ಮಾಡತ್ತದ ಅಂತೇಳಿ. ಇಲ್ಲಿ ನೋಡ್ರಿ ಇದು ಫಸ್ಟ್ AC ಮತ್ತು ಇದು ಫಸ್ಟ್ AC, ಇದು ಸೆಕೆಂಡ್ AC. ಇದ್ರ ನಡ್ಕಿಂದು ಮೇಂಟೆನೆನ್ಸ್ ಇವು ಉಗುಳಿದವ್ರು ಯಾರಂತಾರೆ ಕಾಮನ್ ಸೆನ್ಸ್ ಇಲ್ಲ. ಬಟ್ ನೋಡ್ರಿ ಇದು ಯಾರೋ ಗೊತ್ತಿರೋರೋ ಮಾಡಿದ್ದಿದ್ದು ಇಂಥವೆಲ್ಲ ಪಾನ್ಗೀನು ಉಗುಳುದು. ಯಾಕಂತಂದ್ರೆ ಟ್ರಾವೆಲ್ ಮಾಡೋರಂತೂ ಹಿಂಗೆ ಮಾಡೋಂಗಿಲ್ಲ. ಯಾಕಂತಂದ್ರೆ ಒಂದಿಷ್ಟು ತಲೆ ಇದ್ದವ್ರು ಇರ್ತಾರೆ, ಯಾರೋ ಕೆಲಸ ಮಾಡೋರು ಮಾಡಿದ್ದೆ. ಗಾಡಿ ಅಂತೂ ಪೂರ್ತಿ ಏನಂತಾರ ಹಳ್ಳ ಹಿಡಿದು ಹೋಗೈತಿ. ನಾನಂತೂ CDO ಕಳಿಸ್ತೇನೆ ಇದನ್ನು. ಧರ್ಮವರಮಿಂದ ನೋಡ್ರಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ. ಇಡ್ಲಿ ವಡೆ ಐತಿಲ್ಲೇ, ಇಲ್ಲೇ ದೋಸೆ ಐತೆ. ವಾ ನೋಡಿ ಅಂತೂ ಟೇಸ್ಟಿ ಅನ್ಸತೈತಿ. ಭಾಳ ದಿನದಿಂದ ಮಿಸ್ ಮಾಡ್ಕೊಳತ್ತಿದ್ದೆ. ಇಲ್ಲೇ ಟ್ರೈನದ್ದೆ ವಂದೇ ಭಾರತ್ ಎಕ್ಸ್ಪ್ರೆಸ್, ಕರ್ನಾಟಕ ವಂದೇ ಭಾರತ್ ಎಕ್ಸ್ಪ್ರೆಸ್. ಅದರದ ಅವಲಕ್ಕಿ ಐತಿ. ಅವಲಕ್ಕಿ ಒಳಗೆ ನೋಡ್ಬೋದು ನೀವು, ಇಲ್ಲಿ ಶೇಂಗಾ ಹಾಕ್ಯಾರ, ಮ್ಯಾಲೆ ಉದುರ್ಸ್ಯಾರ. ಇಲ್ಲೇ ಏನೈತಂದ್ರೆ ಉಪ್ಪಿಟ್ಟು ಐತೆ. ಇದು ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ಪ್ಯಾಸೆಂಜರ್ ಒಳಗೆ. ಸತ್ಯಸಾಯಿ ಪ್ರಶಾಂತಿ ನೀಲಂ ಒಳಗೂ ನೋಡ್ರಿ ಇಲ್ಲೇ ದೋಸೆ ತೊಗೊಂಡ್ರೆ ಇದು ದೋಸಾದಕ್ಕಿಂತ ಹೆಚ್ಚಿಗೆ ಮಸಾಲೆನ ಅನ್ಸತ್ತೆ. ನೋಡ್ರಿ ಇಲ್ಲಿ ಆಲೂಗಡ್ಡೆ ಮಸಾಲೆ ಪೂರ್ತಿ ದೋಸಾದ ಎಷ್ಟು ಕ್ವಾಂಟಿಟಿ ಇರುತ್ತಲ್ಲ ಅಷ್ಟು ನಿಮ್ಗೆ ಬರೀ ಮಸಾಲೆ ಕ್ವಾಂಟಿಟಿ ಸಿಗುತ್ತೆ. ಈಗ ನೋಡಿ ಸ್ವಲ್ಪ ಗಾಡಿ ಓಡಾಕೈತಿ. ಏನೇನು ಆಲ್ಮೋಸ್ಟ್ ಸ್ಟಾಪ್ ಅದಾವಲ್ಲ ರೀ, ಹಿಂದೂಪುರ ಎಲ್ಲ ಕಡೆನೂ ಸ್ಟಾಪ್ ಕೊಟ್ರಿ ಟ್ರೈನಿಗೆ. ನಾವಿದು ಹಿಂದೂಪುರಕ್ಕೆ ಇಲ್ಲೇ ಐತೆ ನೋಡ್ರಿ ನಮ್ಮದೇ ಆದಂಥ ಯಶವಂತಪುರ ವಿಜಯಪುರ ಯಶವಂತಪುರ ಸಿನ್ನೂರ್ದ ರೇಕ್ ಶಿರಿಂಗ್ ಇರುವಂಥ ಯಶವಂತಪುರ ಹಿಂದೂಪುರ ಎಕ್ಸ್ಪ್ರೆಸ್ ಸ್ಪೆಷಲ್ ಎಕ್ಸ್ಪ್ರೆಸ್ಸಾಗಿ ಓಡಿಸ್ತಾರೆ. ಅಲ್ಲಿ ರೇಕ್ ಸ್ಟೇಬಲ್ ಮಾಡೋಕ್ಕಾಗ್ಲಿದ್ದಕ್ಕೆ ಗಾಡಿನೇ ಇಲ್ಲಿ ತೊಗೊಂಬಂದ್ಬಿಡ್ತಾರೆ. ಇನ್ನೊಂದು ಅಬ್ಸರ್ವ್ ಮಾಡಿ ನಾನು, ಕರ್ನಾಟಕ ಎಕ್ಸ್ಪ್ರೆಸ್ ಎಂಡ್ ಟು ಎಂಡ್ ಸ್ಲೀಪರ ಮತ್ತು
ಜನರಲ್ಲ ಪ್ಯಾಕ್ ಕೊಡ್ತಾವೆ. ನೀವು ಕಲಬುರಗಿಯಿಂದ ಬುಕ್ ಮಾಡ್ತೀರಂತಂದ್ರೆ ನಿಮ್ಗೆ ಸ್ಲೀಪರ್ ಒಳಗೆ ಟಿಕೆಟ್ ಕನ್ಫರ್ಮ್ ಆಗ್ತಾವೆ. ನಮ್ಮ ಅಭಿಜಿತ್ ಬೈ ನೋಡಿರ್ಬೋದು ನೀವು, ಶಿರ್ಡಿ ಒಳಗಿದ್ರಲ್ಲ, ಶಿರ್ಡಿ ವಿಡಿಯೋದೊಳಗಿದ್ರಲ್ಲ, ಮತ್ತು ನಮ್ಮ ಒಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆಲ್ಲ ಬಂದಿದ್ರು. ಅವರು ರೀಸೆಂಟಾಗಿ ಟ್ರಾವೆಲ್ ಮಾಡಿದ್ರು. ಅವರು ಟಿಕೆಟ್ ಬುಕ್ ಮಾಡಿದ್ರೆ ಈಸಿಯಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು ಕಲಬುರಗಿಯಿಂದ ಬೆಂಗಳೂರು ಮಟ್ಟ. ಒಂದೇ ಭಾರತ್ ಇನಾಗ್ರೇಷನ್ ಬರುತ್ತೆ ಮುಂದೆ ಈ ಟಿಕೆಟ್ನ ಅವರ ಬುಕ್ ಮಾಡ್ಕೊಂಡಿದ್ರು. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಹಿಂದೂಪುರಿಂದ. ಯಲಹಂಕಕ್ಕೆ ಎಂಟ್ರ್ ಅದೀವಿ ನೋಡ್ರಿ ಈಗ ಫೈನಲಿ. ಭಾಳ ಅಂದ್ರೆ ಭಾಳ ಸ್ಲೋ ಬಂದಿದೆ. ಗಾಡಿಗೆ ಹೆಂಗೆ ಟೈಮಿಂಗ್ ಕೊಟ್ರಲ್ಲ ಆ ಟೈಮಿಂಗಿಗೆ ಇಲ್ಲಿ ನೀವು ನೋಡ್ಬೋದಾ ಕಾಚಿಗುಡ್ಡ ಯಲಹಂಕ. ಓ ಇದು LHB ಆಗೈತಿ. ಮೊದಲು ICF ರೇಕ್ ಇತ್ತಿದ. ಇದಕ್ಕೆ ನಮ್ಮ ಹುಬ್ಬಳ್ಳಿಯಿಂದ ಹೈದ್ರಾಬಾದಕ್ಕೆ ಅಂದ್ರೆ ಕಾಚಿಗುಡ್ಡಕ್ಕೆ ಹೋಗುವಂಥ ಸ್ಲಿಪ್ ಕೋಚಸ್ ಇದಕ್ಕೆ ಅಟ್ಯಾಚ್ ಆಗ್ತಾವೆ. ಗುಂತಕಲ್ಲಿಂದ ಸ್ಲಿಪ್ ಕೋಚಸ್ನ ಕ್ಯಾರಿ ಮಾಡುತ್ತೆ ಅನ್ಕೋತಾನಿಂದ ಈಗೂ. ಬಟ್ ಅಮರಾವತಿ ಎಕ್ಸ್ಪ್ರೆಸ್ ಇದಾಗಿಲ್ಲ ಅಂದ್ರೆ ಸ್ಲಿಪ್ ಬಂದ್ ಮಾಡಿರಬಹುದು. ಯಾಕಂದ್ರೆ ಅಮರಾವತಿ ಐತಲ್ಲ, ನರಸಾಪುರ ಅಮರಾವತಿ, ಅದಿನ್ನು ICF ಇಂದ LHB ಆಗಿಲ್ಲ ರೀ. LHB ಆಗಿಲ್ಲ ಅಂತಂದ್ರೆ ಸ್ಲಿಪ್ ಕೋಚಸ್ ಆ್ಯಡ್ ಮಾಡೋದು ಕಷ್ಟ ಆಗುತ್ತೆ. ಹೌದು, ಯಲಹಂಕ ಜಂಕ್ಷನ್ಗೆ ಎಂಟ್ರ್ ಅದೀವಿ. ಈ ಸೈಡು ಪ್ಲಾಟ್ಫಾರ್ಮ್ ಐತಿ, ಆ ಸೈಡು ಪ್ಲಾಟ್ಫಾರ್ಮ್ ಐತಿ. ಈಗ ಯಲಹಂಕ ಜಂಕ್ಷನಿಗೆ ಏನು ಎಂಟ್ರ್ ಅದೀವಲ್ಲ ನಾವು, ಜಂಕ್ಷನಿಗೆ 4 ಲೈನ್ ಬರ್ತಾವ್ರಿ ಇಲ್ಲಿಂದ್ರೆ ಒಂದು ಲೈನ್ ನಾವು ಹೋಗೋದು ಚನ್ನಸಂದ್ರ ಮೇಲೆ ಅವು ಬೈಪ್ನಳ್ಳಿ ಹೋಗುತ್ತೆ. ಒಂದು ಯಶವಂತಪುರ ಸೈಡಿಂದ ಬರುತ್ತೆ, ಒಂದು ನಾವು ಬಂದೀವಿ ಗುಂತಕಲ್ ಸೈಡಿಂದ ಲೈನ್. ಮತ್ತು ಇನ್ನೊಂದು ಹೋಗುತ್ತೆ ರೀ ಕೋಲಾರಿಗೆ ವಾಯಾ ದೇವನಹಳ್ಳಿ, ಅಲ್ಲಿ ವಾಯಾ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಅದು ಹೋಗುತ್ತೆ ಕೋಲಾರಿಗೆ. ಮತ್ತು ಬಂಗಾರಪೇಟೆ ಹಿಂಗೆ ಬಂದು ಕೊಡುತ್ತೆ. ಮುಂದೆ ಬರೋ ದಿನಗಳೊಳಗೆ ಇದು ಲೈನ್ ದೊಡ್ಡದಾಗೋದೈತಿ. ಒಂದು ರೈಲ್ ಕೋಚ್ ಟರ್ಮಿನಲ್ ಬರತೈತೆ ರೀ ದೇವನಹಳ್ಳಿ ಅಂತೇಳಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದೆಲ್ಲ ಏನು ಲೋಡ್ ಐತಲ್ಲ ಬೆಂಗಳೂರು ಅಂತ ಅಲ್ಲಿ ಶಿಫ್ಟ್ ಆಗುತ್ತೆ. ಅವಾಗ ಯಲಹಂಕ ದೊಡ್ಡ ಮೇನ್ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ. ಬರ್ರಿ ನೋಡೋಣ ಅಂತ. ಎಷ್ಟು ಗಂಟೆಗೆ ನಾವು ತಲುಪ್ತೇವೆ KSR ಬೆಂಗಳೂರು ಸಿಟಿ ಜಂಕ್ಷನ್. ಟೈಮಿಂಗ 12 ಗಂಟೆ ಕೊಟ್ರೆ, ಬಟ್ ಈಗ ಟೈಮ್ ಆಗತೈತಿ 10:15 ಬಿಫೋರ್ ಟೈಮ್ ಬಂದೇವು ನಾವು ಯಲಹಂಕಕ್ಕೆ. ಕರ್ನಾಟಕ ಎಕ್ಸ್ಪ್ರೆಸ್ ಡಿಪಾರ್ಟ್ ಆದ ನೋಡ್ರಿ ಚನ್ನಸಂದ್ರದಿಂದ. ಸಿಟಿಗೆ ಹೋಗಿ ಸಿಟಿಯಿಂದ ಮತ್ತೆ 2 ತಾಸು ಬೋರ್ದಕ್ಕಿತ್ತ. ಇಲ್ಲಿ ಮಟ್ಟ ನೋಡ್ರಿ ನಾವು ಚಲೋ ಅನ್ಸುತ್ತೆ. ಭಾಳ ಹೊಲಸಿತ್ತು ಎಕ್ಸ್ಪೀರಿಯನ್ಸ್ ಗಾಡಿದ. ನೋಡ್ರಿ ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಏನಿಲ್ಲ. ಝೂಮಾಗಿ ತೋರಿಸ್ತಾನೆ ನಿಮ್ಗೆ. CDO ಇದ್ರ ಮೇಲೆ ವರ್ಕ್ ಮಾಡಲೇಬೇಕು. ಯಾಕಂದ್ರೆ ಪ್ರೀಮಿಯಮ್ ಟ್ರೈನ್ SWR ಅದ.
ಎಷ್ಟೋ ಜನದ ಎಮೋಷನ್ಸ್ ಇದ್ರ ಜೊತೆ ಜಾಯಿಂಟ್ ಅದಾವೆ ರೀ. ಭಾಳ ವರ್ಷಗಳಿಂದ ಲೆಜೆಂಡ್ರಿ ಗಾಡಿ ಇದು. ಪ್ರೀಮಿಯಮ್ ಅನ್ನೋಕ್ಕಿಂತ ನಾನು ಹೇಳ್ಬೋದ ಲೆಜೆಂಡ್ರಿ ಅಂಥೇಳಿ. ಬಟ್ ಇದನ್ನು ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಏನು ಮಾಡ್ದಂಗೆ. ಐ ಹೋಪ್ SWR ಅವ್ರು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋತಾರಂತಂತೇಳಿ. ಇಲ್ಲ ಅಂತಂದ್ರೆ ನೋಡೋಣ ಮುಂದೆ ಏನಾಗತ್ತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಇದು ನಮ್ಮದು ಪೂರ್ತಿ ಭಾರತ ದರ್ಶನ ಸೀರೀಸ್ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮನೆಗೆ ಹೋಗ್ಬಿಡ್ರಿ. ಹಿಂಗೆ ಇನ್ನೊಂದಷ್ಟು ಸೀರೀಸ್ ಜೊತೆ ನಿಮ್ಮ ಮುಂದೆ ಬರ್ತಾನೆ ಅಂತ ನನ್ನ ಎಫರ್ಟ್ಸ್ ನಾನು ಹಾಕತ್ತೀನಿ. ಸಪೋರ್ಟ್ ತೋರಿಸ್ಬಿಡೋದು ನಿಮ್ಮ ಕಡೆ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.